ನೀವು ಯಾವತ್ತಾದ್ರೂ ನಿಮ್ಮ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಗೆ ಸಾರಿ ಹೇಳೋ ಸ್ಥಿತಿ ಬಂದಿದೆಯಾ? ಸರ್ ನಾನ್ ಸಾರಿ ಹೇಳ್ಬೇಕಾ? ಹೇಳ್ಬಾರ್ದಾ? ಯೋಚನೆ ಮಾಡಿ, ನೀವು ಒಂದು ಯಾವುದೋ ಒಂದು ಐಟಮ್ ನ ಪ್ರಾಮಿಸ್ ಮಾಡಿರ್ತಾರ, ಸರ್ ಇದು ಸಖತ್ ಕ್ವಾಲಿಟಿ ಬರ್ತದೆ, ಬಟ್ಟೆಯಲ್ಲಿರ್ಬೋದು, ಅಥವಾ ನೀವು ಯಾವುದೋ ಫುಡ್ ಸೆಲ್ ಮಾಡಿದೀರಾ, ಆ ಫುಡ್ ಆ ಕ್ವಾಲಿಟಿ ಇರಲಿಲ್ಲ, ಅಥವಾ ನೀವು ಯಾವುದೋ ಒಂದು ಜ್ಯುವೆಲರಿ ಸೆಲ್ ಮಾಡಿದೀರಾ, ಅದು ಆ ಕ್ವಾಲಿಟಿ ಕೊಡ್ಲಿಲ್ಲ. ಎಕ್ಸಾಂಪಲ್, ಒಂದು ನೆಕ್ಲೆಸ್ ನ ತಗೊಂಡೋಗಿದ್ರು ಗೋಲ್ಡ್ ಶಾಪ್ ಅಲ್ಲಿ, ಅದು ಯಾವುದೋ ಕಾರಣದಿಂದ ಮುರಿದು ಹೋಯ್ತು. ಅಲ್ಲಿ ಕಸ್ಟಮರ್ ಮಿಸ್ಟೇಕ್ ಇರ್ಬೋದಲ್ವಾ? ಹೌದು, ನೀವು ಕೊಟ್ಟಿರೋ ಬಟ್ಟೆ ಸಮ್ಟೈಮ್ಸ್ ಬಿಕಾಸ್ ಆಫ್ ರಾಂಗ್ ವಾಶ್ ಅಲ್ಲಿ ಅದು ಫೇಲ್ ಆಗಿರ್ಬೋದಲ್ವಾ? ನನ್ನ ಪ್ರಶ್ನೆ, ಕಸ್ಟಮರ್ ಒಂದು ಕಂಪ್ಲೇಂಟ್ ತಗೊಂಡು ಬರ್ತಾನೆ, ಬಂದಿದ ತಕ್ಷಣ ನಾವು ಡಿಫೆಂಡ್ ಮಾಡಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತೀವಿ. ಇದು ಒಳ್ಳೆ ಸ್ವಭಾವನ? ಇದು ವರ್ಕ್ ಆಗ್ತದ? ಒಂದು ಅಪಾಲಜಿ, ಆಯ್ತು ಮ್ಯಾಮ್, ಸಾರಿ ಮ್ಯಾಮ್, ಅದು ಲಾಸ್ಟ್ ಟೈಮ್ ಪ್ರಾಬಬ್ಲಿ ಏನೋ ಆಗಿರ್ಬೋದು, ಆಯ್ತು ಮ್ಯಾಮ್ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಏನು ಹೋಗ್ತದೆ? ಸ್ನೇಹಿತರೆ, ಇದರಿಂದ ಎಮೋಷನಲ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ನಿನ್ನೆ ಸಂಜೆ ಡಿನ್ನರ್ಗೆ ಅಂತೇಳಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ ನಮ್ಮೂರಲ್ಲಿ ವಿತ್ ಮೈ ಫ್ಯಾಮಿಲಿ. ಸೊ 3 ಐಟಮ್ಸ್ ಆರ್ಡರ್ ಮಾಡಿದ್ವಿ. 2 ಸ್ಟಾರ್ಟರ್ಸ್ ನ, ಒಂದು ಮೀಲ್ ನ ಆರ್ಡರ್ ಮಾಡಿದ್ವಿ. ಸೊ ಒಂದು ಸ್ಟಾರ್ಟರ್ ಬಂತು, ವಿತ್ ಇನ್ 7 minutes ಅಲ್ಲಿ ಸ್ಟಾರ್ಟರ್ ಬಂತು. ದಟ್ ವಾಸ್ ಆಸಮ್ ರೆಸ್ಟೋರೆಂಟ್ ವಿತ್ ಆಸಮ್ ಟೇಸ್ಟ್. ಸಖತ್ತಾಗಿತ್ತು. ವಿ ರಿಲೀಸ್ ದಟ್ ಸ್ಟಾರ್ಟರ್. ಆಮೇಲೆ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, ಆಲ್ಮೋಸ್ಟ್ 17 ನಿಮಿಷ ಆಯ್ತು. ನಾನು ರಿಮೈಂಡ್ ಮಾಡಿದೆ ಅಲ್ಲಿ ಆ ಹೋಟೆಲ್ ಬಾಯ್ಗೆ, ಅಣ್ಣ ಐಟಮ್ ಬರಲಿಲ್ಲ. ಸೊ ಅದು ಏನಾಯ್ತು ಹುಡುಕಾಟ, ಇಟ್ ವಾಸ್ ಎ ವೆರಿ ಕ್ರೌಡೆಡ್ ಹೋಟೆಲ್. ಸೊ ಫೈನಲಿ ಐಟಮ್ ಬಂತು. ಸೊ ಆ ಹುಡುಗ, ಸರ್ವ್ ಮಾಡೋ ಹುಡುಗ ನನಗೆ ಬಂದು ಕೇಳಿದ್ದು ಒಂದು ಬ್ಯೂಟಿಫುಲ್ ವರ್ಡ್ ಯೂಸ್ ಮಾಡ್ದ. ಸರ್ ಕ್ಷಮಾ ಕರ್ ದೀಜಿಯೆ ಸರ್, ಥೋಡಾ ಲೇಟ್ ಹೋ ಗಯಾ. ಯೋಚನೆ ಮಾಡಿ, ಆ ಫುಡ್ ಟೇಸ್ಟ್ ಗಿಂತ ಆ ಸ್ವೀಟ್ ವರ್ಡ್, ಒಂದು ಸ್ವೀಟ್ ವರ್ಡ್ ನನಗಂತೂ ಹೊಟ್ಟೆ ತುಂಬಿತು, ಹೃದಯ ಅನಿಸ್ತು, ಸೂಪರ್. ಅಟ್ಲೀಸ್ಟ್ ಒಂದು ಸಣ್ಣ ಅಪಾಲಜಿ. ಅಲ್ಲಿ ನಾನು 1000 ರೂಪಾಯಿ ಬಿಲ್ ಮಾಡೋದಲ್ಲ, ನನಗೆ ಖುಷಿ ಅನಿಸಿದಂದ್ರೆ ಬರೋ ಟೈಮಲ್ಲಿ ಆ ಸಣ್ಣ ಟಿಪ್ಸ್ ನಾನು ಆ ಹುಡುಗರಿಗೆ ಆಫರ್ ಮಾಡಿದ್ರು. ಯಾಕೆ ಅಂತಂದ್ರೆ ಆ ಸಣ್ಣ ಸಿಂಪಲ್ ಥಿಂಗ್ ಒಂದು ಸಾಲ್ವ್. ಸ್ನೇಹಿತರೆ, ಇದೊಂದು ರೆಸ್ಟೋರೆಂಟ್ ಅಲ್ಲಿ ಒಂದು ಇನ್ಸಿಡೆಂಟ್. ಒಂದ್ಸಲ ITC ಗ್ರ್ಯಾಂಡ್ ಚೋಲದಲ್ಲಿ ನಂದೊಂದು ಫೋಲ್ಡರ್ ಮಿಸ್ ಆಗಿತ್ತು, ನನ್ನ ಕಡೆಯಿಂದ ಮಿಸ್ ಆಗಿತ್ತು ರೀ. ಅವರು ಎಲ್ಲಾ ಕಡೆ ಸರ್ಚ್ ಮಾಡಿ 3 ತಾಸಾದರೂ ಕೂಡ ಒಂದು ರಾತ್ರಿ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬರುತ್ತೆ ನನಗೆ, ಸರ್ ವಿ ಕುಡಂಟ್ ಫೈಂಡ್ ಯುವರ್ ಐಟಮ್ ಬಟ್ ವಿಲ್ ಟ್ರೈ ಗೆಟಿಂಗ್ ಇಟ್ ಬ್ಯಾಕ್ ಟು ಯು ಬೈ ಟುಮಾರೋ ಅಂತ ಹೇಳಿ. ನನ್ನ ಫೈಲ್ ಮಿಸ್ ಮಾಡ್ಕೊಡೋದಿಕ್ಕೆ ಅಷ್ಟೊಂದು ಹುಡುಕಿ ಫೈನಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಯಾವಾಗ ಸೆಷನ್ಗೆ ಹೋಗ್ತೀನೋ, ನನ್ನ ಟೇಬಲ್ ಎಲ್ಲಿದೆಯೋ ಅಲ್ಲಿ ನನ್ನ ಕಾರ್ಡ್ ಮೇಲೆ, ಅಂದ್ರೆ ಟಿ ವಿಶ್ವನಾಥ್ ಅಂತ ಹೇಳಿ ನನ್ನ ಟೇಬಲ್ ಹತ್ರ ಕಾರ್ಡ್ ಇರೋ ಕಡೆ, ಅಲ್ಲಿ ಆ ನನ್ನ ಫೈಲ್ ನ ಇಟ್ಟು ಅದ್ರ ಮೇಲೆ ಒಂದು ರೋಸ್ ಇಟ್ಟು, ಆ ರೋಸ್ ಪಕ್ಕದಲ್ಲಿ ಬರೆದಿದ್ದಾರೆ, ಕೈಂಡ್ಲಿ ಅಪಾಲೈಸ್ ಫಾರ್ ದ ಡಿಲೇ ಸರ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗ್ರೇಟ್ ಡೇ. ಅಪಾಲಜಿ. ನಾನು ಹೇಳ್ತಾರೆ ಒಂದೇ ಸ್ನೇಹಿತರೆ, ಕಸ್ಟಮರ್ ಮಿಸ್ಟೇಕ್ ಮಾಡ್ತಾನೆ ಸಮ್ಟೈಮ್ಸ್. ಅಂದ್ರೆ ಮೀನ್ಸ್ ಪ್ರಾಡಕ್ಟ್ ಅಲ್ಲಿ ಯಾವುದೋ ಮಿಸ್ಟೇಕ್ ಇರ್ಬೋದು, ಅಥವಾ ನಮ್ಮ ಕಡೆಯಿಂದ ಪ್ರಾಡಕ್ಟ್ ಅಥವಾ ಯಾವುದೋ ಸರ್ವಿಸು ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಇರ್ಬೋದು. ಒಂದು ಅಪಾಲಜಿ ಹೇಳೋದ್ರಿಂದ ನಾವೇನು ಗಂಟು ಕೊಟ್ಟು ಬಿಡಲ್ಲ ಇವರಿಗೆ, ನಾವೇನಾದ್ರೂ ಎಲ್ಲದನ್ನು ದಾರಿ ಎದ್ದು ಬಿಡಲ್ಲ. ಆ ಅಪಾಲಜಿ ಎಮೋಷನಲ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡುತ್ತೆ. ಸೊ ಐ ಆಮ್ ಸಾರಿ ಇಸ್ ಎ ಬ್ಯೂಟಿಫುಲ್ ವರ್ಡ್ ಎವ್ರಿವೇರ್. ಯೂಸ್ ಇಟ್ ವೆನ್ ರಿಕ್ವೈರ್ಡ್. It definitely wins relationships. It definitely wins businesses. It definitely wins many other things. Thank you very much.